ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಏನಾಯ್ತು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋನ ಮೊದಲೇ ಸರಿ ನೋಡ್ತಿತ್ತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಿಂದಿನ ಭಾಗದಲ್ಲಿ ಏನಾಯ್ತು ಅಂತ ನೋಡ್ಕೊಳ್ಳೋಣ. ಇನ್ನೇನು ಏನಾಗಿತ್ತು ಅಂತಂದರೆ ಹಿಮವಂತ ಪ್ರಾರ್ಥನಾಳ ರೂಮಿಗೆ ಕರ್ಕೊಂಬಂದಿದ್ನ, ಅಂದರೆ ಮನೆಗೆ ಕರ್ಕೊಂಬಂದಿದ್ದ. ಅವಳ ಆರೈಕೆಯನ್ನು ಮಾಡಿದ. ಯಾಕಂದರೆ ಅವಳಿಗೆ ಕಾಲಿಗೆ ಹೆಬ್ಬೊಟ್ಟು ಹೊಡೆದಿತ್ತಲ್ಲ, ಆ ಹೆಬ್ಬೊಟ್ಟನ್ನು ಬಿಸಿನೀರನ್ನ ಕಾಸಿ, ಆ ಕಾಸಿದ ಬಿಸಿನೀರೊಳಗೆ ಉಗುರು ಬೆಚ್ಚನ ನೀರಿನೊಳಗೆ ಅವಳ ಕಾಲನ್ನು ತೊಳೆದು ಆರೈಕೆ ಮಾಡಿದ್ದ. ಆ ಆರೈಕೆಯಿಂದ ಆ ಪ್ರೀತಿಗೆ ಅವಳು ಕರಗಿ ನೀರಾಗಿ ಹೋಗಿದ್ದಾಳೆ. ಅವಳು ಯಾವ ಥರ ಕರಗಿ ನೀರಾಗಿ ಹೋಗಿದ್ದಾಳೆ ಅಂತಂದು ಈ ವಿಡಿಯೋದಲ್ಲಿ ನೋಡೋಣ. ಮುಂದಿನ ಭಾಗದಲ್ಲಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಾಗಿತ್ತು ಅಂತಂದರೆ, ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ. ಯಾವುದನ್ನು? ಹಿಮವಂತ್ ಅವಳು ಕರಗಿ ನೀರಾಗಿದ್ದನ್ನು ಗಮನಿಸಲಿಲ್ಲ. ಏನಾಗಿ ನೀರಾಗಿದ್ದವಳು? ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ ನಿಷ್ಕಲ್ಮಶವಾಗಿದ್ದ ಪ್ರಾರ್ಥನಾಳಿಗೆ ಯಾವುದನ್ನು ಹೇಳಿಕೊಡಬೇಕಿರಲಿಲ್ಲ. ಏನಾಯಿತು? ಅವಳ ಮನಸ್ಸು ನಿಷ್ಕಲ್ಮಶವಾಗಿತ್ತು, ನಿರಾಳವಾಗಿತ್ತು. ಅವಳಿಗೆ ಏನು ಹೇಳಿಕೊಡಬೇಕಾಗಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವುದು ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದ ಬಂದ ವಿದ್ಯೆ, ಹೌದಾ? ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ ಒಬ್ಬ ಪ್ರಾರ್ಥನೆಗಳಿಗಲ್ಲದೆ ಯಾರಿಗಿರುತ್ತದೆ? ಹೌದಾ? ಏನು ಹೇಳ್ತಾನೆ ಇಲ್ಲಿ ಲೇಖಕರು ಅಂತಂದರೆ, ಯಾವ ಗಂಡಸು ಯಾವ ಥರ ಮುಟ್ತಾನೆ ಅವನು ಅನ್ನೋದನ್ನು ಅವಳು ಎಲ್ಲರಿಗೂ ಗೊತ್ತಿರುತ್ತದೆ. ಪ್ರತಿಯೊಂದು ಹೆಣ್ಣಿಗೂ ಗೊತ್ತಾಗುತ್ತೆ. ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತದು, ಹೌದಾ? ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಏನಿರುತ್ತದೆ? ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಹಿಮವಂತ ಹೇಳಿದ್ದು ನಿಜ. ಅವನು ಹಿಂದಿನದಲ್ಲಿ ಏನು ಹೇಳಿದ್ದ ಅಂತಂದರೆ, ಇವಳು ಎಡಗಾಲಿಟ್ಟು ಮನೆ ಒಳಗೆ ಹೋಗಿರ್ತಾಳೆ. ಅವಳು ಆ ಥರ ಹೇಳ್ತಾಳೆ, ನಾನು ಎಡಗಾಲು ಇಟ್ಬಿಟ್ಟೆ ಅಂತಂದು. ಅವ್ನು ಹೇಳ್ತಾನೆ, ನೀ ಎಡಗಾಲು ಇಟ್ಟಿದ್ದೆ ಅಂತ ತಪ್ಪಲ್ಲ. ದೇವರ ಫೋಟೋದಲ್ಲಿ ಎಡಗಾಲು ಕೂಡ ಮಾಡಿರ್ತಾರೆ, ಅದು ಅಶುಭ ಅಲ್ಲ ಅಂತ ಹೇಳ್ತಾರೆ. ಅದನ್ನು ನೆನೆಸ್ಕೊತಾಳೆ. ಏನಂತಾಳೆ? ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ, ಯಾವುದು ಅಶುಭವಲ್ಲ ಅಂತಂದು ಹೇಳ್ತಾಳೆ. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ ಅಂತಂದು ಇಲ್ಲಿ ಪ್ರಾರ್ಥನಾ ಹಿಮವಂತನ ಮನಸ್ಸಿನಾಗೆ ಹೇಳ್ಕೊತಿದ್ದಾಳೆ ಹಿಮವಂತಿಗೆ, ಹೌದಾ? ಹಿಮವಂತ ಆಗ 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರ ಅರ್ಧ 5 ನಿಮಿಷ ನಿನಗೆ ಟೈಮು ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಹಿಮವಂತ. ನಾನು 5 ನಿಮಿಷ ಧ್ಯಾನ ಮಾಡಬೇಕು, 5 ನಿಮಿಷ ನಿನಗೆ ಟೈಮ್ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ. ಸಂಕೋಚವಿದ್ದರೆ ಲೈಟು ಆರಿಸು, ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕ್ಕೂ ಮುಂದೆ ಹ್ಯಾಂಗರಿಗಿರೋ ನನ್ನ 3 ಅಂಗಿ ಮತ್ತು 1 ಜುಬ್ಬಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸಿಕೋ ಅಂತ ಹೇಳ್ತಾನೆ. ಏನು ಮಾಡ್ತಾನೆ? ನಿನಗೆ ಸಂಕೋಚ ಇದ್ದರೆ ಲೈಟ್ ಆರಿಸ್ಕೋ, ನೀನು ಬಟ್ಟೆ ಬದಲಾಯಿಸ್ಕೋ. ಅಲ್ಲಿ ಹ್ಯಾಂಗರಿಗೆ 3 ಅಂಗಿ ಇದಾವೆ, ನಾನು ಅದರಲ್ಲಿ 1 ಜುಬ್ಬು ಟೈಪ್ ಐತೆ, ನೀನು ಯಾವ್ದು ಬೇಕೋ ಅದನ್ನು ಹಾಕ್ಕೋ ಅಂತಂದು ಹೇಳ್ತಾನೆ. ಇರೋದು ಒಂದೇ ಲುಂಗಿ, ನಾನು ಬೇಕಾದರೆ ಪ್ಯಾಂಟ್ ಹಾಕ್ಕೊಂಡೇ ಮಲಗ್ತೀನಿ. ಇರೋದು ಒಂದು ಲುಂಗಿ, ನಾನು ಬೇಕಾದ್ರೆ ಪ್ಯಾಂಟ್ ಹಾಕ್ಕೊಂಡು ಮಲ್ಕೋತೀನಿ, ನೀನು ಉಟ್ಕೋಬಹುದು ಅಂತ ಹೇಳ್ತಾನೆ. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ, ನೀನು ಆ ಕಡೆ ತಿರುಗಿ ಮಲಗಿದರೆ ಅದೇ ಪ್ರೈವಸಿ. ನಿದ್ದೆಯಲ್ಲಿ ನಾನು ಹೊರಳಾಡುವುದಿಲ್ಲ, ಆಗಿರೋ ದಣಿವಿಗೆ ನಿಂಗೆ ನಿದ್ದೆ ಬರೋದು ಕಷ್ಟವಲ್ಲ. ಏನಾಗ್ತಿದೆ ಇಲ್ಲಿ? ಇರೋದು ಒಂದು ಲುಂಗಿ, ಇರೋದು ಒಂದು ಚಾಪೆನೇ. ನಾನು ಲುಂಗಿ ಬೇಕಾದ್ರೆ ಉಟ್ಕೊತೀನಿ, ನೀನು ಹಾಕ್ಕೊಂಡಿದ್ರೆ ಹಾಕ್ಕೋ ಅಂತ ಹೇಳ್ತಾನೆ. ಇರೋದು ಒಂದು ಚಾಪೆ, ಆ ಕಡೆ ತಿರುಗಿ ಮಲ್ಕೊಂಡ್ರೆ ಪ್ರೈವಸಿ, ಹೌದಾ? ಪ್ರೈವೇಸಿ ಇರುತ್ತೆ. ನಾನು ನಿದ್ದೆಯಲ್ಲಿ ಹೊರಳಾಡುವುದಿಲ್ಲ ಅಂತಂದು ಹೇಳ್ತಾನೆ. ನಿನಗೆ ಆಗಿರ್ತಕ್ಕಂಥ ದಣಿವಿಗೆ ನಿನಗೆ ನಿದ್ದೆ ಬರೋದೇನು ಕಷ್ಟ ಅಲ್ಲ, ಬೇಗ ಮಲ್ಕೊತೀಯ. ಊಟ ನೆನಪು ನೀನು ಮಾಡ್ಕೋಬೇಡ. ಕರುಳಿಗೆ ಅನ್ನ ಬೇಕನ್ನಿಸುತ್ತೆ. ಊಟ ನೀನು ನೆನಪು ಮಾಡಿಕೊಂಡ್ರೆ ಕರುಳಿಗೆ ಅನ್ನ ಬೇಕನ್ನಿಸುತ್ತೆ. ಅದಕ್ಕೋಸ್ಕರ ನೀನು ಊಟನ ನೆನಪು ಮಾಡ್ಕೊಳ್ಬೇಡ. ಬೆಳಗಾದ ಕೂಡಲೇ ಹೋಟೆಲಿನಿಂದ ಇಡ್ಲಿ ತರ್ತೀನಿ ನಿನಗೆ. ಬೆಳಗಾದ ಮೇಲೆ ಹೋಟ್ಲಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಣು ಮುಚ್ಚಿದ. ಆಕೆ ಗುಡ್ ನೈಟ್ ಹೇಳಿದ ತಕ್ಷಣ ಇವನು ಪದ್ಮಾಸ ಹಾಕ್ಕೊಂಡು ಮನೆ ಮಿಡಲಲ್ಲಿ ಪದ್ಮಾಸನಕ್ಕೆ ಕುಳಿತುಕೊಳ್ತಾನೆ. ಆ ನಂತರ ಲುಂಗಿ, ಆ ನಂತರ ಯಾರು ಹೇಳ್ತಾರೆ? ಪ್ರಾರ್ಥನೆ ಹೇಳ್ತಾರೆ. ಏನಂತಂದು, ಲುಂಗಿ ನೀನೇ ಉಟ್ಟುಕೋ, ನಾನು ಪೇಟಿಕೋಟಿನ ಮೇಲೆ ಜುಬ್ಬ ಹಾಕ್ಕೊತೀನಿ ಅಂತಂದು ಹೇಳ್ತಾರೆ. ಯಾರು ಹೇಳ್ತಾರೆ? ಪ್ರಾರ್ಥನೆ ಇಲ್ಲಿ ಹಿಮವಂತಿಗೆ, ನಾನು ಪೇಟಿಕೋಟ್ ಮೇಲೆ ಜುಬ್ಬ ಹಾಕ್ಕೊತೀನಿ, ನೀನು ಲುಂಗಿ ಉಟ್ಕೋ ಅಂತಂದು ಹೇಳ್ತಾಳೆ. ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸುವುದಿಲ್ಲ. ಹೆಣ್ಮಕ್ಳು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸೋದಿಲ್ಲ. ಹೆದರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ನಿನ್ನ ಬಗ್ಗೆ ನನಗೆ ಯಾವುದೇ ಥರ ಹೆದರಿಕೆ ಇಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ ಅಂತಂದು ಹೇಳ್ಕೊಂಡು ಗುಡ್ ನೈಟ್ ಅಂತ ಅಂದವಳೆ ಕುರ್ಚಿಯಿಂದ ಮೇಲೆ ಹೇಳ್ದ. ಅಂದರೆ ಈ ಥರ ಹೇಳಿ ಅವನಿಗೆ ಗುಡ್ ನೈಟ್ ಅಂತಂದೇಳಿ ಕುರ್ಚಿಯಿಂದ ಮೇಲೆ ಹೇಳ್ತಾಳೆ. ಎದ್ದ ಮೇಲೆ ಆ ನಂತರ ಕಾಲು ತೋಯಿಸಿದ ನೀರನ್ನು ಬಚ್ಚಲಿಗೆ ಹರಿಬಿಟ್ಟು ಅವನು ಬೆನ್ನು ಏನು ಮಾಡಿದ? ಬೆನ್ನು ನಿಡಿದಾಡಿಸಿಕೊಂಡು ನೆಲದೊಳಗಿನಿಂದ ಉದ್ಭವ ಆಗಿರುವ ಥರ, ಅಂದರೆ ಮೂರ್ತಿ ಯಾವ ಥರ ನೆಲದೊಳಗೆ ಉದ್ಭವ ಇರುತ್ತೋ ಆ ಥರ ಅವನು ಬೆಟ್ಟು ಸ್ಟ್ರೈಟ್ ಮಾಡಿಕೊಂಡು ಪದ್ಮಾಸನ ಕುಂತಿರ್ತಾನಲ್ಲ, ಕುಂತ್ಕೊಂಡು ಕಣ್ಣು ಮುಚ್ಚಿದ್ದ.
ಆ ಹಿಂದೆ ಧ್ಯಾನ ದೀಪ ಬೆಳಗಿಸುತ್ತಿದ್ದರೆ ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ, ಅಂದರೆ ಅವನು ಕಣ್ಣು ಮುಚ್ಕೊಂಡು ಧ್ಯಾನ ಕುಂತನಲ್ಲ, ಅಲ್ಲೇ ಸ್ವಲ್ಪ ಬೆಳಕಿತ್ತು. ಆ ಬೆಳಕಿನಲ್ಲಿ ಅವಳು ಯಾವುದೇ ರೀತಿ ಸಂಕೋಚವಿಲ್ಲದೆ ಅವಳು ಬಟ್ಟೆ ಬದಲಾಯಿಸಿದಳು. ಬಿಳಿ ಪೇಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಕದರು ಜುಬ್ಬ, ಅಂದರೆ ಏನು, ಬಿಳಿ ಪೇಟಿಕೋಟಿನ ಮೇಲೆ ಹಸಿರು ಬಣ್ಣದ ಜುಬ್ಬವನ್ನು ತರಿಸಿಕೊಂಡು, ತೋಳುಗಳು ತೀರಾ ಉದ್ದ ಅನಿಸಿದಾಗ ಮೊಳಕೈ ಕೆಳಗೆ ಮಡಿಸಿಕೊಂಡಳು. ಅಂದರೆ ಅವಳಿಗೆ ಸ್ವಲ್ಪ ಜುಬ್ಬದು ಉದ್ದ ಇರ್ತಾವಲ್ಲ ಅಂಗಿ, ಅದನ್ನು ತೆಗೆದುಕೊಂಡು ಸ್ವಲ್ಪ ಮಡಿಸ್ಕೊಂಡ್ಳು, ಮೊಣಕೈ ಕೆಳಗಡೆ ಮುಡಿಸ್ಕೊಂಡ್ಳು ಅಲ್ಲಿವರೆಗೂ. ಹೆಬ್ಬರಳ ಉರಿ ಕಡಿಮೆ ಆಗಿತ್ತು ಅವಳಿಗೆ. ಆ ಥರ ಅವನ್ನೆಲ್ಲ ಕೇರ್ ಮಾಡಿದ್ನಲ್ಲ, ಆ ಹೆಬ್ಬರಳು ಹೊಡೆದಿತ್ತು ಸ್ವಲ್ಪ, ಯಾಕಂದರೆ ನಿನ್ನೆ ಡೆಟಾಲು ಮತ್ತು ಬ್ಯಾಂಡೇಜ್ ಹಾಕಿ ಸುತ್ತಿದ್ನ, ಅದರಿಂದ ಅವಳಿಗೆ ಸ್ವಲ್ಪ ಉರಿ ಕಡಿಮೆ ಆಗಿತ್ತು. ಪಾದಗಳು ಮೃದುವಾಗಿದ್ದವು. 5 ನಿಮಿಷದಲ್ಲಿ ಎಂಥ ಕಂಫರ್ಟು, ಅಂದರೆ 5 ನಿಮಿಷ ಆಗಿತ್ತು ಅವನಷ್ಟೇ ಆ ಕೆಲಸ ಮಾಡಿ, 5 ನಿಮಿಷ ಆಗಿತ್ತು, ಎಂಥ ಕಂಫರ್ಟ್ ಕೊಟ್ಟುಬಿಟ್ಟ ಹೇಮವಂತ ಅಂತಂದು ಹೇಳ್ತಾಳೆ. ಓಕೆ, ಅವನು ಆ ಥರ ಕೇರ್ ಮಾಡಿದ್ದಕ್ಕೆ ಅವಳಿಗೆ 5 ನಿಮಿಷದಲ್ಲಿ ಬಹಳ ಕಂಫರ್ಟ್ ಅನ್ನಿಸ್ತು. ಅದಕ್ಕಾಗಿ ಅವಳು ನನಗೆ 5 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಬಿಟ್ಟಲ್ಲ ಹೇಮವಂತ ಅಂತಂದು ಹೇಳ್ತಾಳೆ. ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಳು. ಯಾರು? ಪ್ರಾರ್ಥನಾ. ಅವನು ಹಾಸಿದ್ದ ಚಾಪೆಯನ್ನು, ಆ ಹಾಸಿದ ಚಾಪೆಯ ಮೇಲೆ ಈ ಪ್ರಾರ್ಥನಾ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ಬಿಟ್ಲು. ಕಣ್ಣಲ್ಲೇ ನಿದ್ದೆ ಸುರಿಯುತ್ತಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ಅಂತಂದು. ನನಗಂತೂ ಬಹಳ ಕುತೂಹಲ ಇದೆ ಮುಂದೆ ಏನಾಗ್ತೈತೆ ಅಂತಂದು. ನೀವು ನಮ್ಮ ಜೊತೆ ಓದಬೇಕಂತಂದರೆ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಯಾರು ಮೊದಲನೇದಾಗಿ ವಿಡಿಯೋ ನೋಡ್ತಾ ಇತ್ತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ವಿಡಿಯೋಗಳನ್ನು ನೋಡಿ, ಮತ್ತು ನೀವು ನಮ್ಮ ಜೊತೆ ಓದಬೇಕಂತಂದರೆ ದಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಧನ್ಯವಾದಗಳು.